ಯೋಚ್ನೆ ಮಾಡಿ, ಒಂದು ದೇಶವೇ ಅವಮಾನದಿಂದ ಕುಸಿದು ಹೋಗಿದೆ. ಆ ಸಮಯದಲ್ಲಿ ಒಬ್ಬ ಕವಿಯ ಮಾತುಗಳು ಸಿಂಹದ ಗರ್ಜನೆಯ ಹಾಗೆ ಮೊಳಗುತ್ತೆ. ಇಡೀ ದೇಶವನ್ನೇ ಬಡಿದೆಬ್ಬಿಸಿದ ಆ ಕವಿತೆ ಯಾವುದು? ಅದರ ಹಿಂದಿರೋ ಆ ನೋವು, ಆ ಆಕ್ರೋಶದ ಕಥೆಯೇನು? ಬನ್ನಿ, ಪರಶುರಾಮ ಕಿ ಪ್ರತೀಕ್ಷಾದ ಆಳಕ್ಕೆ ಇಳಿದು ನೋಡೋಣ. ಹೋರಾಟಕ್ಕೆ ಎದೆ ಹೆದರುವ ರಾಷ್ಟ್ರ ಎಂದಿಗೂ ಸ್ವತಂತ್ರವಾಗಿ ಉಳಿಯಲಾರದು. ಕೇಳಿದ್ರಲ್ಲ, ಈ ಒಂದೇ ಒಂದು ಸಾಲು ಸಾಕು ಈ ಕವಿತೆಯ ಒಟ್ಟು ಸ್ವರ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಸುಮ್ಮನೆ ಶಾಂತಿಯ ಬಗ್ಗೆ ಮಾತಾಡೋ ಪದ್ಯ ಅಲ್ಲ, ಬದಲಿಗೆ ಇದು ಗಾಯಗೊಂಡ ಸ್ವಾಭಿಮಾನದ ಒಂದು ಗರ್ಜನೆ. ಹಾಗಾದ್ರೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆನೇ ಇದು. ಶಾಂತಿ, ಅಹಿಂಸೆ ಅಂತೆ ನಂಬಿದ್ದ ಈ ನೆಲದಲ್ಲಿ ರಾಷ್ಟ್ರಕವಿ ಅನ್ನಿಸ್ಕೊಂಡವರು ಕೋಪದ ಬಗ್ಗೆ, ಪ್ರತೀಕಾರದ ಬಗ್ಗೆ ಯಾಕೆ ಬರಿಬೇಕಾಯ್ತು? ಏನಾಗಿತ್ತು ಆ ಪರಿಸ್ಥಿತಿ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ಕವಿತೆಯ ಹಿಂದಿನ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಮೊದಲು ಈ ಕವಿತೆ ಹುಟ್ಟೋಕೆ ಕಾರಣವಾದ ಆ ಐತಿಹಾಸಿಕ ಘಟನೆ ಏನು ಅಂತ ನೋಡೋಣ. ನೋಡಿ, ಪ್ರತಿಯೊಂದು ಶ್ರೇಷ್ಠ ಕಲೆಗೂ ಒಂದು ಸ್ಪಾರ್ಕ್ ಇರುತ್ತೆ, ಒಂದು ಪ್ರಚೋದನೆ ಇರುತ್ತೆ. ಈ ಕವಿತೆಯ ಹಿಂದಿನ ಪ್ರಚೋದನೆ ಅದು ಒಂದು ರಾಷ್ಟ್ರೀಯ ಆಘಾತ. ವರ್ಷ 1962. ಭಾರತ ಚೀನಾದ ಜೊತೆಗಿನ ಯುದ್ಧದಲ್ಲಿ ಒಂದು ಹೀನಾಯ ಸೋಲನ್ನ ಅನುಭವಿಸಿತು. ಇದು ಕೇವಲ ಸೈನ್ಯಕ್ಕೆ ಆದ ಸೋಲಲ್ಲ, ಇದು ಇಡೀ ದೇಶದ ಆತ್ಮವಿಶ್ವಾಸಕ್ಕೆ ಬಿದ್ದ ಒಂದು ದೊಡ್ಡ ಪೆಟ್ಟು. ಹಿಂದಿ ಚೀನಿ ಭಾಯ್ ಭಾಯ್ ಅನ್ನೋ ಘೋಷಣೆಯೆಲ್ಲ ಬರೀ ಒಂದು ವಂಚನೆ ಅನ್ನೋದು ಗೊತ್ತಾಗಿ ಹೋಗಿತ್ತು. ಆ ಯುದ್ಧದ ನಂತರ ದೇಶದ ಮನಸ್ಥಿತಿ ಹೇಗಿತ್ತು ಅಂದ್ರೆ, ಎಲ್ಲೆಲ್ಲೂ ನಿರಾಶೆ, ಸೋಲಿನ ಕಹಿ. ನೋಡಿ, ನಾವು ದಶಕಗಳಿಂದ ಅಹಿಂಸಾ ಮಾರ್ಗವನ್ನೇ ನಂಬ್ಕೊಂಡು ಬಂದಿದ್ವಿ. ಅದೇ ನಮ್ಮ ವಿದೇಶಾಂಗ ನೀತಿಯ ಅಡಿಪಾಯ ಕೂಡ ಆಗಿತ್ತು. ಆದ್ರೆ ನಾವು ಹಿಡಿದಿರೋ ಈ ದಾರಿಯನ್ನೇ ನಮ್ಮ ದೌರ್ಬಲ್ಯ ಅಂತ ಜಗತ್ತು ಅಂದ್ಕೊಂಡ್ಬಿಡ್ತಾ ಅನ್ನೊಂದು ನೋವಿನ ಪ್ರಶ್ನೆ ಇದೆಯಲ್ಲ, ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕಾಡ್ತಾ ಇತ್ತು. ಸರಿಯಾಗಿ ಇಂಥ ಒಂದು ಭಾವನಾತ್ಮಕ ಬಿಕ್ಕಟ್ಟಿನಲ್ಲೇ ಈ ಕವಿತೆ ಹುಟ್ಟಿದ್ದು. ಹಾಗಾದ್ರೆ ಇಡೀ ದೇಶದ ಈ ಕೋಪಕ್ಕೆ, ಈ ನೋವಿಗೆ ಧ್ವನಿಯಾಗಿದ್ದು ಯಾರೋ? ಅವರೇ ರಾಷ್ಟ್ರಕವಿ ರಾಮಧಾರಿ ಸಿಂಗ್ ದಿನಕರ್. ಇವರೇ ನೋಡಿ, ರಾಮಧಾರಿ ಸಿಂಗ್ ದಿನಕರ್. ಈ ಟೈಮ್ಲೈನ್ ಗಮನಿಸಿ. 1952ರಲ್ಲಿ ರಾಜ್ಯಸಭೆಗೆ ನೇಮಕವಾಗ್ತಾರೆ, ಅಂದ್ರೆ ಸಂಸತ್ತಿನ ಮೇಲ್ಮನೆಗೆ. 1959ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ. ಅಂದ್ರೆ ಅವರು ಕೇವಲ ಒಬ್ಬ ಕವಿಯಾಗಿರ್ಲಿಲ್ಲ, ದೇಶದ ರಾಜಕೀಯ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದ ವ್ಯಕ್ತಿ. ಅದಕ್ಕೆ ಅವರ ಮಾತುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ತೂಕ ಇತ್ತು. ಅವರಿಗೆ ರಾಷ್ಟ್ರಕವಿ ಅಂತ ಒಂದು ಬಿರುದು ಕೂಡ ಇತ್ತು. ಅಂದ್ರೆ ಏನೋ, ಅವರು ಬರೀ ಕವಿತೆ ಬರೆಯೋರಲ್ಲ, ಇಡೀ ದೇಶದ ಆತ್ಮಸಾಕ್ಷಿಗೆ ಧ್ವನಿಯಾಗೋರು. ಅದರಲ್ಲೂ ವಿಶೇಷವಾಗಿ ವೀರರಸ ಇದೆಯಲ್ಲ, ಅಂದ್ರೆ ಶೌರ್ಯ, ಪರಾಕ್ರಮದ ಭಾವನೆ, ಅದನ್ನ ಕಟ್ಕೊಡೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿ ದೇಶದ ಸ್ವಾಭಿಮಾನಕ್ಕೆ ಗಾಯವಾಗಿದ್ದ ಆ ಸಮಯದಲ್ಲಿ ಆ ನೋವನ್ನ ವ್ಯಕ್ತಪಡಿಸೋಕೆ ಅವರಿಗಿಂತ ಸೂಕ್ತವಾದ ವ್ಯಕ್ತಿ ಬೇರೆ ಯಾರೂ ಇರ್ಲಿಲ್ಲ ಅಲ್ವಾ? ಇದು ನೋಡಿ, ದಿನಕರ್ ಅವರು ಓದಿದ ಶಾಲೆಯ ಪ್ರವೇಶದ್ವಾರ. ಇಂಥ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ರಿಂದಲೇ ಅವರಿಗೆ ದೇಶದ ಸಾಮಾನ್ಯ ಜನರ ನೋವು, ಅವರ ಆಕ್ರೋಶವನ್ನ ಅಷ್ಟು ಹತ್ರದಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗಿದ್ದು. ಅವರ ಧ್ವನಿ ಜನರ ಧ್ವನಿಯಾಗಿತ್ತು. ಅದಕ್ಕೆ ಅದು ಅಷ್ಟೊಂದು ಶಕ್ತಿಯುತವಾಗಿತ್ತು. ಸರಿ, ಈಗ ಈ ಕವಿತೆಯ ಇನ್ನೊಂದು ಆಳವಾದ ಪದರಕ್ಕೆ ಹೋಗೋಣ. ಅದರ ಶೀರ್ಷಿಕೆಯಲ್ಲೇ ಇದೆಯಲ್ಲ, ಆ ಶಕ್ತಿಶಾಲಿ ಪೌರಾಣಿಕ ಪಾತ್ರ ಪರಶುರಾಮ. ದಿನಕರ್ ಅವರು ಪರಶುರಾಮನಿಗಾಗಿ ಯಾಕೆ ಕಾಯ್ತಾ ಇದ್ರು? ಯಾರು ಈ ಪರಶುರಾಮ? ಪರಶುರಾಮ ಅಂದ್ರೆ ಮಹಾವಿಷ್ಣುವಿನ 6ನೇ ಅವತಾರ. ವಿಶೇಷ ಅಂದ್ರೆ ಅವರು ಕೇವಲ ಯೋಧರಲ್ಲ, ಒಬ್ಬ ಋಷಿಯೂ ಹೌದು. ಎಲ್ಲೇ ಅನ್ಯಾಯ, ಅಧರ್ಮ ನಡೆದಿದ್ರೂ ಅವರಲ್ಲಿ ಒಂದು ದೈವಿಕ ಕೋಪ ಜಾಗೃತವಾಗುತ್ತೆ. ಮತ್ತೆ ಅವರು ಚಿರಂಜೀವಿಗಳಲ್ಲಿ ಒಬ್ರು, ಅಂದ್ರೆ ಅಮರರು. ಅವರ ಕೈಲಿ ಒಂದು ಕೊಡಲಿ ಇರುತ್ತಲ್ಲ, ಅದನ್ನ ಪರಶು ಅಂತಾರೆ. ಅದು ಸುಮ್ನೆ ವಿನಾಶದ ಸಂಕೇತ ಅಲ್ಲ, ಬದಲಿಗೆ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪಿಸೋ ಒಂದು ನ್ಯಾಯಯುತ ಕೋಪದ ಸಂಕೇತ ಅದು. ಅವರ ಕತೆ ಹೀಗಿದೆ ನೋಡಿ. ತಪಸ್ಸು ಮಾಡಿ ಶಿವನಿಂದ ಆ ದೈವಿಕ ಕೊಡಲಿಯನ್ನ ಪಡಿತಾರೆ. ಆಮೇಲೆ ಭ್ರಷ್ಟರಾಜರು ತನ್ನ ತಂದೆಯನ್ನ ಕೊಂದಾಗ ಅದಕ್ಕೆ ಸೇಡು ತೀರಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಭೂಮಿಯನ್ನ ದುಷ್ಟರಿಂದ 21 ಬಾರಿ ಮುಕ್ತಗೊಳಿಸಿದ್ರು ಅಂತ ಪುರಾಣ ಹೇಳುತ್ತೆ. ಈಗ ಯೋಚಿಸಿ, 1962ರಲ್ಲಿ ಅವಮಾನದಿಂದ ಕುಗ್ಗಿ ಹೋಗಿದ್ದ ಭಾರತಕ್ಕೆ ಇಂಥ ಒಂದು ನ್ಯಾಯಯುತ ಕೋಪದ, ಅನ್ಯಾಯವನ್ನ ಸಹಿಸದ ಒಂದು ಪ್ರತಿಕಾರದ ಸಂಕೇತದ ಅವಶ್ಯಕತೆ ಇತ್ತು. ಅದಕ್ಕೆ ದಿನಕರ್ ಅವರು ಪರಶುರಾಮನನ್ನೇ ಆರಿಸ್ಕೊಂಡಿದ್ದು. ಸರಿ, ಈಗ ಎಲ್ಲವನ್ನೂ ಒಟ್ಟಿಗೆ ತರೋಣ. ಒಂದ್ ಕಡೆ ಐತಿಹಾಸಿಕ ಸಂದರ್ಭ, ಇನ್ನೊಂದು ಕಡೆ ಕವಿ, ಮತ್ತೊಂದು ಕಡೆ ಈ ಪುರಾಣ. ಈ ಮೂರೂ ಸೇರಿ ಆ ಕವಿತೆಯ ಕೇಂದ್ರ ಸಂದೇಶವನ್ನ ಹೇಗೆ ರೂಪಿಸುತ್ತವೆ ಅಂತ ನೋಡೋಣ ಬನ್ನಿ. ಈ ಕವಿತೆಯ ಸಾರಾಂಶವೇ ಈ ಎರಡು ದಾರಿಗಳ ನಡುವಿನ ಹೋಲಿಕೆಯಲ್ಲಿದೆ.
ಒಂದು ದಾರಿ ದೌರ್ಬಲ್ಯದಿಂದ ಹುಟ್ಟಿದ ಶಾಂತಿ ಅಂದ್ರೆ ಅವಮಾನವನ್ನ ಮೌನವಾಗಿ ಸಹಿಸ್ಕೊಳ್ಳೋದು. ಮತ್ತೊಂದು ದಾರಿ ಶಕ್ತಿಯಿಂದ, ಧೈರ್ಯದಿಂದ, ಸ್ವಾಭಿಮಾನದಿಂದ ಗಳಿಸ್ಕೊಂಡ ಶಾಂತಿ. ದಿನಕರ್ ಅವರು ಕರೆ ಕೊಡ್ತಿರೋದು ಈ ಎರಡನೇ ದಾರಿಗೆ. ಆ ಕವಿತೆಯಲ್ಲಿ ಬರೋ ಇನ್ನೊಂದು ಅದ್ಭುತವಾದ ಸಾಲು ಇದು. ಇದು ಶಕ್ತಿ ಮತ್ತು ಸದ್ಗುಣದ ನಡುವಿನ ಸಂಬಂಧವನ್ನ ಎಷ್ಟು ಚೆನ್ನಾಗಿ ಹೇಳತ್ತೆ ನೋಡಿ. ನಮ್ಮನ್ನ ನಾವೇ ರಕ್ಷಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ ಅಂದ್ರೆ ನಮ್ಮ ವಿನಯಕ್ಕಾಗ್ಲಿ, ನಮ್ಮ ಪ್ರಾರ್ಥನೆಗಾಗ್ಲಿ ಯಾವುದೇ ಬೆಲೆ ಇರಲ್ಲ ಅನ್ನೋದು ಕವಿಯ ವಾದ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಲೇಬೇಕು. ದಿನಕರ್ ಅವರು ಯುದ್ಧವನ್ನ ವೈಭವೀಕರಿಸ್ತಾ ಇಲ್ಲ. ಅವ್ರು ಹೇಳಕ್ ಹೊರಟಿರೋದು ಇಷ್ಟೇ: ನಿಜವಾದ ಶಾಂತಿ ಅಂದ್ರೆ ಅದು ದೌರ್ಬಲ್ಯ ಅಲ್ಲ. ಆ ಶಾಂತಿಯನ್ನ ಧೈರ್ಯದಿಂದ, ಆತ್ಮಗೌರವದಿಂದ ರಕ್ಷಿಸ್ಕೋಬೇಕು. ಹಾಗಾದ್ರೆ ಈ ಕವಿತೆಯ ಶಾಶ್ವತವಾದ ಸಂದೇಶ ಏನು? 1962ರ ಯುದ್ಧ ಮುಗಿದು ಎಷ್ಟೋ ವರ್ಷಗಳಾದ್ವು. ಆದ್ರೂ ಇವತ್ತಿಗೂ ಇದು ಯಾಕೆ ಇಷ್ಟು ಪ್ರಸ್ತುತ? ಅದಕ್ಕೆ ಉತ್ತರ ಇಲ್ಲಿದೆ. ಬಹುಶಃ ಈ ಕವಿತೆಯ ಅತ್ಯಂತ ಪರಿಣಾಮಕಾರಿಯಾದ ಸಾಲು ಇದು. ದಿನಕರ್ ಹೇಳ್ತಾರೆ, ನಾವು ಕಾಯ್ತಾ ಇರೋ ಆ ಪರಶುರಾಮ ಬೇರೆ ಯಾರೂ ಅಲ್ಲ, ಯಹ್ ಔರ್ ನಹೀ ಕೋಯ್ ಕೇವಲ್ ಹಮ್ ತುಮ್ ಹೈ. ಅಂದ್ರೆ ಆ ಪರಶುರಾಮ ನಮ್ಮೆಲ್ಲರ ಒಳಗೇ ಇದ್ದಾನೆ. ಇದೇ ನೋಡಿ ಈ ಕವಿತೆಯ ಅಂತಿಮ ಪಾಠ. ಪರಶುರಾಮ ಅನ್ನೋದು ಕೇವಲ ಒಂದು ಪ್ರಾಚೀನ ಪುರಾಣದ ಕಥೆಯಲ್ಲ, ಅದು ನಮ್ಮ ಇವತ್ತಿನ ಆಯ್ಕೆ. ಅನ್ಯಾಯವನ್ನ ಎದುರಿಸಬೇಕಾದಾಗ ನಮ್ಮೊಳಗಿನ ಧೈರ್ಯವನ್ನ ಜಾಗೃತಗೊಳಿಸೋ ಶಕ್ತಿ ಇದೆಯಲ್ಲ, ಆ ಶಕ್ತಿಯೇ ಪರಶುರಾಮ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಅನ್ಯಾಯವನ್ನ ಎದುರಿಸುವಾಗ ಕೋಪ ಅನ್ನೋದು ಕೇವಲ ಒಂದು ಭಾವನೆಯಾಗಿ ಉಳಿದೆ ಒಂದು ನೈತಿಕ ಜವಾಬ್ದಾರಿಯಾಗೋದು ಯಾವಾಗ? ದಿನಕರ್ ಅವರ ಈ ಕವಿತೆ ನಮ್ಮನ್ನ ಈ ಪ್ರಶ್ನೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ.